ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಸ್ಟ್ರೈಟ್ ಆಗಿ ಹೋಗ್ಬಿಡೋಣ. ಸುಮಾರು ಜನ ಕೇಳ್ತಾ ಇದ್ರಿ ವಿರಾಟ್ ಕೊಹ್ಲಿ ಎಲ್ಲಿ ಅಂತ. ವಿರಾಟ್ ಕೊಹ್ಲಿ ರಿಲೇಟೆಡ್ ಅಪ್ಡೇಟ್ ಬಂದಿದೆ. ವಿರಾಟ್ ಕೊಹ್ಲಿ ಇವಾಗ ಬಂದಿದ್ದಾರೆ USA ಅಂತ. US ಕನ್ಸಲ್ ಜನರಲ್ ಮೈಕ್ ಹ್ಯಾಂಕಿ ಅವರು ಕೂಡ ಇವರಿಗೆ ಬೆಸ್ಟ್ ವಿಶಸ್ ಅಂತ ತಿಳಿಸಿದ್ದಾರೆ. ಕಪ್ ಗೆದ್ಕೊಂಡು ಹೋಗಿ, ನೀವು ಟ್ರೋಫಿ ಗೆದ್ಕೊಂಡು ಹೋಗಿ, ನಮ್ಮ ಕೈಲಂತೂ US ಅವ್ರ ಕೈಲಿ ಆಗೋದಿಲ್ಲ, ನಾವು ಉಡಾಯಿಸ್ಕೊಂಬರೋದಂತ ಫಿಕ್ಸು, ನೀವು ಅಟ್ಲೀಸ್ಟ್ ಗೆದ್ಕೊಂಡು ಹೋಗಿ ಅನ್ನೋ ಥರ ಬೆಸ್ಟ್ ವಿಶಸ್ನ ತಿಳಿಸಿದ್ರೆ ಅಂತ ಕಾಣ್ತಿದ್ದೆ. ವಿರಾಟ್ ಕೊಹ್ಲಿ ಅವರು ಇವಾಗ ಬಂದಿರೋದ್ರಿಂದ ಅವ್ರು ನಾಳಿನ ಪ್ರಾಕ್ಟೀಸ್ ಮ್ಯಾಚ್ಗೆ ಅವೈಲೇಬಲ್ ಇರ್ತಾರಾ ಅಂತ ಕೇಳಿದ್ರೆ ನನ್ನ ಪ್ರಕಾರ 100% ಇದು ಡೌಟು. ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಏನು ಬಂದರೆ ಅವ್ರು ಆಡ್ತಾರೆ ಆಡೋದಿಲ್ಲ ಅಂತ. ಬಟ್ ನನ್ನ ಪ್ರಕಾರ 100% ಅವ್ರು ಆಡೋದಿಲ್ಲ. ಯಾಕಂದರೆ ಇವಾಗ ಬಂದಿರೋದ್ರಿಂದ ಜೆಟ್ ಲ್ಯಾಗ್ ಅದು ಇದು ಎಲ್ಲ ಇರುತ್ತೆ, ಜೊತೆಗೆ ಟೈಮ್ ಝೋನ್ಗೆ ಅಡ್ಜಸ್ಟ್ ಆಗಬೇಕು ಮೇಯ್ನಾಗೆ. ನನ್ನ ಪ್ರಕಾರ 100% ವಿರಾಟ್ ಕೊಹ್ಲಿ ನಾಳೆ ನಡೀತಾ ಇರುವಂತಹ ಪ್ರಾಕ್ಟೀಸ್ ಮ್ಯಾಚ್ ನ ಆಡುವುದಿಲ್ಲ. ಅಪೇಟ್ ಬಿಟ್ಟು ಗೌತಮ್ ಗಂಭೀರ್ ಅವರು ಮಿಚೆಲ್ ಸ್ಟಾರ್ಕ್ ಬಗ್ಗೆ ಮಾತಾಡಿದ್ರೆ, ಸ್ಟಾರ್ಕ್ ನ ಏನಕ್ಕೆ ತಗೊಂಡ್ವಿ ಅಂತಂದ್ರೆ ಇದಕ್ಕೇನೆ. ನನಗೆ ಗೊತ್ತಿತ್ತು ಸ್ಟಾರ್ಕ್ ಎಕ್ಸ್ ಫ್ಯಾಕ್ಟರ್ ಪ್ಲೇಯರ್ ಆಗ್ತಾರೆ ಅಂತ. ಬಿಗ್ ಕ್ರೂಷಿಯಲ್ ಗೇಮ್ಸ್ ಅಂತ ಬಂದಾಗ ಪಕ್ಕ ಎಕ್ಸ್ ಫ್ಯಾಕ್ಟರ್ ಆಗಿದಾರೋ ಅಂತಂದ್ರೆ ಅದು ಮಿಚೆಲ್ ಸ್ಟಾರ್ಕ್ನೇ. ಆ ಥರ ಇಂಪ್ಯಾಕ್ಟ್ ನಾವು ಮಾಡಿದ್ರು, ಅದಕ್ಕೋಸ್ಕರ ನಾವು ಗೆದ್ವಿ ಅನ್ನೋ ಥರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಗೌತಮ್ ಗಂಭೀರ್ ಅವರು ಸಿಕ್ಕಾಪಟ್ಟೆ ಅನಲೈಸ್ ಮಾಡಿಬಿಟ್ಟು ತಗೊಂಡಂಥ ಪಿಕ್ ಇದು ಮಿಚೆಲ್ ಸ್ಟಾರ್ಕು. ಸೊ ಇವ್ರು ಸ್ಟಾರ್ಟಿಂಗ್ ಆಫ್ ದ ಸೀಸನ್ ನಾಯಿಗೆ ಓಡಿಸ್ಕೊಂಡಂಗೆ ಓಡಿಸ್ಕೊಂಡಂಗೆ ಒಂದು 5-6 ಮ್ಯಾಚ್ ಅಂತ ಹುಚ್ಚನಾಯ ಓಡಿಸ್ಕೊಂಡಿದ್ರು. ಯಾರು ಓಡಿಸ್ಕೊಂಡ್ರಲ್ಲ ಆ ರೇಂಜಿಗೆಲ್ಲ ತದಗಿಸ್ಕೊಂಡ್ಬಿಟ್ಟಿದ್ರು. ಅವಾಗ ಏನು ಗುರು ಇದು ಮಿಚೆಲ್ ಸ್ಟಾರ್ಕು ಇರೋ ಪ್ರೈಸ್ಗೂ ಅವ್ರು ಕೊಟ್ಟಿರೋ ದುಡ್ಡುಗೂ ಅವ್ರು ಆಡ್ತಿದ್ಕೋ ಸಂಬಂಧನೇ ಇಲ್ವಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂಡಿಸ್ಬೇಕಲ್ವ ಮೂಲೆಯಲ್ಲಿ ಅಂತ ಅನ್ಕೊಂಡಿದ್ವಿ ಎಲ್ಲರೂ. ಬಟ್ ಸೆಕೆಂಡ್ ಫೇಸಲ್ಲಿ ಏನು ಸ್ಟಾರ್ಟ್ ಮಾಡಿದ್ರು ಇವರು ಹಾವಳಿನ, ಜೊತೆಗೆ ಪ್ಲೇ ಆಫ್ಸಲ್ಲಿ ಏನು ಬೆಂಕಿಯಾಗಿ ಬೌಲಿಂಗ್ ನಾವು ಮಾಡಿದ್ರು. ಸೊ ಇದು ವ್ಯಾಲ್ಯೂಗೆ ವರ್ತನ ಹತ್ರ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಇವರೇ ಹೇಳಿದರೆ ಗೌತಮ್ ಗಂಭೀರ್ ಅವರು ಮಿಚೆಲ್ ಸ್ಟಾರ್ಕ್ ಅಂತ ಪ್ಲೇಯರ್ಗೆ ಮಿಚೆಲ್ ಸ್ಟಾರ್ಕ್ ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅದಕ್ಕೆ ಮಾತ್ರ ಅಂತಲ್ಲ, ಅವ್ರ ಆಪ್ಷನ್ ನಾವೇನು ಕೊಟ್ಬಿಟ್ಟು ತಗೊಂಡಿದ್ದೀವಿ ಮನಿ ಅದು ಇರ್ರೆಲೆವೆಂಟ್ ಅಂತ ಪ್ಲೇಯರ್ಗೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಆಕಾಶ್ ಚೋಪ್ರಾ ಅವರು ರೋಹಿತ್ ಶರ್ಮಾ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ರೋಹಿತ್ ಶರ್ಮಾ ಅವರು ಆಲ್ರೆಡಿ ಲಾಸ್ಟ್ ಮ್ಯಾಚ್ನ ಆಡ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಸೀಸನ್ ಬೇರೆ ಟೀಮ್ಗೆ ಆಡ್ತಾರೆ ರೋಹಿತ್ ಶರ್ಮಾ ಅನ್ನೋ ಥರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಇವ್ರೇನು ಕೊಡೋದು, ರೋಹಿತ್ ಶರ್ಮಾ ಅವರೇ ಹೇಳಿದ್ರು ಲಾಸ್ಟ್ ಸೀಸನ್ ಗುರು ನಂದು ಏನೂ ಇಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ ಅನ್ನೋ ಥರ ಅವರೇ ಹೇಳಿದರು. ಸೊ ಅದನ್ನು ಇವರು ಸ್ವಲ್ಪ ಮೇಲ್ಗಡೆ ತೊಗೊಂಡೋಗಿ ಹೇಳಿದ್ರು ಅಷ್ಟೇ. ಪಕ್ಕ ಇದು ಲಾಸ್ಟ್ ಸೀಸನ್ ಆಲ್ರೆಡಿ ಲಾಸ್ಟ್ ಮ್ಯಾಚ್ನ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ಗೆ ಆಡ್ಬಿಟ್ಟಿದ್ದಾರೆ, ಮುಂಬೈ ಇಂಡಿಯನ್ಸ್ಗೆ ನಾವು ಹೋಗೋದಿಲ್ಲ ರೋಹಿತ್ ಶರ್ಮಾ ಅಂತ ಹೇಳಿದರೆ. ಬಟ್ ಗೊತ್ತಿಲ್ಲ ಇನ್ನು ಫ್ಯೂಚರ್ ಯಾವ ಥರ ಇದೆ ಅಂತ. ಮತ್ತೆ ಅಂಬಾನಿ ಅವರೆಲ್ಲ ಬಂದ್ಬಿಟ್ಟು ಕಾಲಿಗೆ ಬಿದ್ರು ಬೀಳ್ಬೋದು ರೋಹಿತ್ ಶರ್ಮಾ ಅವರಿಗೆ, ಏನಾಗುತ್ತೋ ಗೊತ್ತಿಲ್ಲ. ಇನ್ನು ನಾವು ಒಂದು 7-8 ತಿಂಗಳು ಪ್ರೋಸೆಸ್ ಏನಿದೆ ಇದನ್ನ ಇವಾಗಲೇ ಮಾತಾಡೋಕ್ಕಾಗಲ್ಲ, ಅವಾಗ ಏನಾಗುತ್ತೋ ಅವಾಗ ನೋಡ್ಕೊಳ್ಳೋಣ. ಅಪ್ಡೇಟ್ ನಂಬರ್ 4, ನಮ್ಮ DK ಮಾತಾಡಿದ್ದಾರೆ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ. ಸ್ಲೆಡ್ಜ್ ಚೆನ್ನಾಗಿ ಮಾಡಿದ್ರು ನನಗೆ. ಮುಂಬೈ ಇಂಡಿಯನ್ಸ್ RCB ಮ್ಯಾಚಲ್ಲಿ ರೋಹಿತ್ ಶರ್ಮಾನು ಕೂಡ ಒಂಥರ ಟಾಂಟ್ ಮಾಡೋದಕ್ಕೆ ಬಂದರು. ಟಾಂಟ್ ಮಾಡಿದ್ರು ಕೂಡ T20 ವರ್ಲ್ಡ್ ಕಪ್ ಬಂತು ಅಂತ ಪ್ರಿಪೇರ್ ಆಗ್ತಿದ್ದೆ ನೀನು, T20 ವರ್ಲ್ಡ್ ಕಪ್ ಆಡೋದಕ್ಕೆ, ವರ್ಲ್ಡ್ ಕಪ್ ಸೀಸನ್ ಅಲ್ವಾ ಇದು, ಅದಕ್ಕೆ ಫುಲ್ಲು ರೊಚ್ಚಿಗೆದ್ದಿದ್ಯಾ ಈಗ ಅನ್ನೋ ಥರ ಟಾಂಟ್ ಮಾಡಿದ್ರು ನನಗೆ. ಹೋಪ್ಸ್ನ ಹುಟ್ಟಾಕಿದ್ರು, ಅಲ್ಲಿ ನನಗೆ ಹೋಪ್ಸ್ ಇಲ್ಲ, ಹೋಪ್ಸ್ನ ಮತ್ತೆ ಹುಟ್ಟಾಕಿದ್ರು. ಬಟ್ DKಗೆ ಏನಾದ್ರು ಇನ್ ಕೇಸ್ ಏನಾದ್ರು RCBಲಿ ಏನಾದ್ರು ಅಪ್ ದ ಆರ್ಡರ್ ಪುಷ್ ಮಾಡಿಬಿಟ್ಟು ಎಲ್ಲ ಮ್ಯಾಚ್ನು ಆಡೋ ಥರ ಬ್ಯಾಟಿಂಗ್ ಏನಾದ್ರು ಸಿಕ್ಕಿತ್ತು ಅಂತಂದರೆ, ಸುಮಾರು ಮ್ಯಾಚ್ ಬ್ಯಾಟಿಂಗೇ ಬರಲ್ಲ DK ಅವರು. ಸೊ ಅಲ್ಲಿ ಆ ಥರ ಏನಾದ್ರು ಆಪರ್ಚುನಿಟಿ ಸಿಕ್ಕಿತ್ತು ಅಂದರೆ, ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ ಏನಾದ್ರು ಬಂದಿತ್ತು ಅಂದರೆ ಬಹುಶಃ ಈ ವರ್ಷನೂ ಕೂಡ ಆಡ್ತಿದ್ರು, ಯಾರಿಗೆ ಗೊತ್ತು. ಒಟ್ನಲ್ಲಿ ಹೋಪ್ಸ್ನ ಹುಟ್ಟಾಕೋದು ರೋಹಿತ್ ಶರ್ಮನಿಗೆ ಅಲ್ಲಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ರು. ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಸ್ಲೆಡ್ಜ್ ಮಾಡಿದ್ರಂತೆ ಆ ಮ್ಯಾಚಲ್ಲಿ. ಲೆಗ್ ಸ್ಪಿನ್ನರ್ ಬಂದಿದ್ದಾರೆ, ಹೋಗ್ತಾರೆ ಅನ್ನೋ ಥರ ಸ್ಲೆಡ್ಜ್ ಮಾಡಿದ್ರಂತೆ. ಆಮೇಲೆ ಇವರು ಚೆನ್ನಾಗಿ ಆಡಿದ್ದನ್ನ ನೋಡ್ಬಿಟ್ಟು ಲೆಗ್ ಸ್ಪಿನ್ನರ್ಗೆ ಇಲ್ಲ ಗುರು ಪರವಾಗಿಲ್ಲ ಇಂಪ್ರೂವ್ ಆಗಿದೆ ಅನ್ನೋ ಥರ ಹೇಳಿದ್ರಂತೆ. ಸೊ ಅದನ್ನ ಇವಾಗ ಹೇಳಿದ್ರು. ಅಪ್ಡೇಟ್ ನಂಬರ್ 5, ಅಂಬತಿ ರಾಯುಡು ಅವರು ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. RCB ಬಗ್ಗೆ ಅಲ್ಲ, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಅಲ್ಲ, ಅವ್ರು ಮಾತಾಡಿದ್ದಾರೆ ರೋಹಿತ್ ಶರ್ಮಾ ಅವರ ಬಗ್ಗೆ. ರೋಹಿತ್ ಶರ್ಮಾ ಅವರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಈ T20 ವರ್ಲ್ಡ್ ಕಪ್ ಅಲ್ಲಿ. ನೋಡ್ತಾರೆ ಕೊಡ್ತಾರೆ ಅನ್ನೋ ಥರ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಏನು ಕಿತ್ಕೊಂಡಿಲ್ಲ ಅಂತ ಗೊತ್ತಿಲ್ಲ. ಏನೆಲ್ಲಾನು ವಿರಾಟ್ ಕೊಹ್ಲಿ ಬಗ್ಗೆನೇ ಹೇಳ್ಬೇಕಾ ನಿನಗೆ? ನೋಡಿ, ಪಾಸಿಟಿವ್ ಆ್ಯಂಗಲ್ ಅಂದರೆ ವಿರಾಟ್ ಕೊಹ್ಲಿ ಬರೋ, ನೆಗೆಟಿವ್ ಆ್ಯಂಗಲ್ ಏನಂದ್ರೆ ಮಾತ್ರ ಬರ್ತಾರೆ. ಪಾಸಿಟಿವ್ ಆ್ಯಂಗಲ್ ಅಂದರೆ ಬೇರೆಯವ್ರ ತಗೊಂಡಿದ್ದಾರೆ. ರೋಹಿತ್ ಶರ್ಮಾ ಅವರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಅಂತ. ನೋಡೋಣ, ರೋಹಿತ್ ಶರ್ಮಾ ಅವ್ರು ಅಷ್ಟೊಂದೇನು ಫ್ಲೋ ಕಾಣಿಸ್ಕೊಂಡಿಲ್ಲ IPL ಅಲ್ಲಿ. ಸೊ ನೋಡೋಣ, ಆದರೂ ಆಗ್ಬೋದು, ನಾವು ಗೊತ್ತಿಲ್ಲ. ಇವರ ಪರ್ಸನಲ್ ಅಭಿಪ್ರಾಯದ ಪ್ರಕಾರ ಕಾದು ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗಿರ್ಬೋದು. ಬಾ.